ಕಾಮೆಟ್ಗೆ 2026 ರಿಸಲ್ಟ್ಸ್ ಆರ್ ಔಟ್. ನೀವು ಎಕ್ಸ್ಪೆಕ್ಟ್ ಮಾಡಿರೋ ರ್ಯಾಂಕ್ ಬಂದಿದ್ರೆ ದೆನ್ ಕಂಗ್ರ್ಯಾಚುಲೇಷನ್ಸ್. ಬಟ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆಯಾ, ನಿಮ್ಮ ರ್ಯಾಂಕ್ ಎಷ್ಟು ಸೇಫ್ ರ್ಯಾಂಕ್ ಇರಬೇಕು ಇನ್ ಆರ್ಡರ್ ಟು ಗೆಟ್ ಇನ್ ಟು ಟಾಪ್ ಕಾಲೇಜಸ್ ಅಂತ? ನಾವು ಇಲ್ಲಿ ಒನ್ ಕಾಲೇಜ್ ಬ್ರೇಕ್ ಡೌನ್ ಕೊಟ್ಟಿದ್ವಿ ಬೇಸ್ಡ್ ಆನ್ ಲಾಸ್ಟ್ ಇಯರ್ ಡೇಟಾ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ವೆಲ್ಕಮ್ ಟು ಕೆರಿಯರ್ ಮುದ್ರಾ, ಯೋರ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯೋರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ನೀಡ್ಸ್. ನೆಕ್ಸ್ಟ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬುಲ್ ಟೆಂಪಲ್ ರೋಡಿನಲ್ಲಿ ಇದೆ. ಇಲ್ಲಿ CSE ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್ ಅನ್ನು 3689 ಇದೆ. ಮತ್ತೆ ನೀವು ಕಾಮೆಟ್ಗೆ ಎಕ್ಸಾಮ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಕೊಟ್ಟ ಆಪ್ಷನ್ ಕೂಡ ಇದೆ. ಸೊ ಇಲ್ಲಿ ಪರ್ ಇಯರ್ ಫೀಸ್ 15 lakhs ವರೆಗೂ ಇದೆ. ನೆಕ್ಸ್ಟ್, CSE ವಿತ್ ಡೇಟಾ ಸೈನ್ಸ್ ಬ್ರಾಂಚ್ಗೆ 3854 ಕ್ಲೋಸಿಂಗ್ ರ್ಯಾಂಕ್ ಇದೆ. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 12 lakhs per annum ವರೆಗೂ ಫೀಸ್ ಇದೆ. CSE ವಿತ್ IoT ಮತ್ತೆ ಸೈಬರ್ ಸೆಕ್ಯೂರಿಟಿ ಬ್ರಾಂಚ್ಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್ ಬಂದು 4089 ವರೆಗೂ ಇದೆ. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 12 lakhs per annum ವರೆಗೂ ಫೀಸ್ ಇದೆ. ನೆಕ್ಸ್ಟ್, CSBS ಬ್ರಾಂಚ್ಗೆ 4349 ಕ್ಲೋಸಿಂಗ್ ಕಟ್ ಆಫ್ ಇದೆ. ಮತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 10 lakhs per annum ವರೆಗೂ ಫೀಸ್ ಇದೆ. ನೆಕ್ಸ್ಟ್, AIML ಬ್ರಾಂಚ್ಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್ ಬಂದು 4569 ವರೆಗೂ ಇದೆ. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 12.5 lakhs per annum ವರೆಗೂ ಫೀಸ್ ಇದೆ. ಸೊ ನೀವೇನಾದ್ರೂ CSE ರಿಲೇಟೆಡ್ ಬ್ರಾಂಚ್ಗಳಲ್ಲಿ ಏನಾದರೂ ಏಮ್ ಮಾಡ್ತಿದ್ರೆ ಎನಿವೇರ್ ಬಿಟ್ವೀನ್ 1000 ಇಂದ 4500 ಒಳಗಡೆ ರ್ಯಾಂಕ್ ಬಂದ್ರೆ ಇಟ್ಸ್ ಅ ಸೇಫ್ ರ್ಯಾಂಕ್ ಫಾರ್ BMS ಕಾಲೇಜ್, CSE ಮತ್ತೆ CSE ರಿಲೇಟೆಡ್ ಬ್ರಾಂಚಸ್ಗೆ ಅಂತ ಹೇಳ್ಬೋದು. ನೆಕ್ಸ್ಟ್, EC ಬ್ರಾಂಚ್ಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್ ಬಂದು 5302 ಇದೆ. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಿಂದ ಅಡ್ಮಿಷನ್ಸ್ ಪಡೆದ್ರೆ 9 lakhs per annum ವರೆಗೂ ಫೀಸ್ ಇದೆ. ನೆಕ್ಸ್ಟ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 13510 ವರೆಗೂ ಕ್ಲೋಸಿಂಗ್ ರ್ಯಾಂಕ್ ಇದೆ. ಮತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 6 lakhs per annum ವರೆಗೂ ಫೀಸ್ ಇದೆ. ಮತ್ತೆ ಸಿವಿಲ್ ಇಂಜಿನಿಯರಿಂಗ್ಗೆ 31,141 ವರೆಗೂ ಕ್ಲೋಸಿಂಗ್ ರ್ಯಾಂಕ್ ಇದೆ. ಮತ್ತೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ ಬಂದು 6 lakhs per annum ವರೆಗೂ ಇದೆ. ಸೊ ಇದೇ ತರ ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ಮೋರ್ ಸರ್ಚ್ ಅಲರ್ಟ್ಸ್, ಕಾಲೇಜ್ ರಿವ್ಯೂಸ್ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.